ಎಲ್ಲಾನು ನೋಡ್ತಾ ಇತ್ತಲ್ಲ ಪಾಪ ಇದೊಂದ್ಸಲ ಇಟ್ಕೊಳ್ಳಿ. ಮೈ ಹಳೆ ಕಡೆ ಕ್ಲೀನಾಗಿ ಎಲ್ಲ ಸಾಕಿ ಎಲ್ಲ ರೆಡಿ ಮಾಡಿದ್ವಿ ಶೋಗೆ ಅಂತಾನೆ ಆಗಿದೆ. 2 ಟೀತ್ ಕ್ಯಾಟಗರಿಯಲ್ಲಿ ಪ್ಲೇಸ್ ಮಾಡಿರೋದು ಫಸ್ಟ್ ಪ್ಲೇಸ್. ಅದೇ ಡೈಲಿ ಅದಕ್ಕೆ 1 ಅವರ್ ಇಲ್ಲ 45 ಮಿನಿಟ್ಸ್ ಟೈಮ್ ಕೊಡಬೇಕು. ಅದನ್ನೆಲ್ಲ ಇಟ್ಕೊಂಡು ಈ ತರ ಹಿಂಗೆ ನಿಲ್ಸಿ ಅಭ್ಯಾಸ ಮಾಡಿ ವಾಕಿಂಗು, ಕಾಲೇನಾದ್ರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇಟ್ರೆ ಅದನ್ನೆಲ್ಲ ಸರಿ ಮಾಡಿಸೋದು ಎಲ್ಲ ನಾವೆಲ್ಲ ಟ್ರೈನ್ ಮಾಡಿ ಕಚ್ದಂಗೆ ಒದಿದಂಗೆ ಎಲ್ಲ ಹಿಂಗಾಗಿರೋದು. ಫುಡ್ಡು ಓಟ್ಸು, ಕಡಲೆಕಾಳು, ಮೂಂಗು, ಮಾಟು, ಡೈಲಿ 15 ಲೀಟ್ರ್ ಹಾಲು ಕೊಡ್ತೀವಿ. ಬಾದಾಮಿ, ಸೇಬು, ಕ್ಯಾರೆಟ್ ಎವ್ರಿ ಡೇ ಒಂದು ಡಯಟ್. ಚಿಕ್ಕ ವಯಸ್ಸಿಂದ ನಂಗೆ ಪ್ರಾಣಿಗಳಂದ್ರೆ ಇಷ್ಟ. 8 ಇಯರ್ಸ್ ಬಾಕಿಂದನೂ ಸಾಕ್ತಾ ಇದ್ದೆ. ಒಂದು ಸಾರ ಅಂತ ಇತ್ತು, ಅದಾದ್ಮೇಲೆ ಇವಾಗ ಇವನ್ ಬಂದಿರೋದು. ಇವ್ನಿಗಿನ್ನೂ 28 ತಿಂಗಳು. ನಾನು ಪುಷ್ಕರಲ್ಲಿ ತೊಗೊಂಡಿದ್ದು, ರಾಜಾ ಸಿಂಗ್ ಹತ್ರ, ಜೈಪುರ್ ಅವರು. ನಾನು ತೊಗೊಂಡಾಗ ಇವನಿಗೆ 6-6.5 ತಿಂಗಳಿತ್ತು. ಇವಾಗ 28 ಮಂತ್ಸ್ ಇದ್ದಾನೆ. ನೀವು ಚಿಕ್ಕ ವಯಸ್ಸಿಂದಲೂ ಕೂಡ ಪ್ರಾಣಿ ಪ್ರಿಯರ್ ಅಂತ ಕೇಳ್ಪಟ್ಟಿದೆ. ಬೀದಿಲಿ ಸಾಕುವಂತ ನಾಯಿಗಳನ್ನ ಕೂಡ ನೀವು ಸಾಕಿದ್ದೀರ ಅಂತ ಕೇಳ್ಪಟ್ಟಿದೆ. ಅದ್ರ ಬಗ್ಗೆ ಏನ್ ಅಲ್ಲೇ ಎಲ್ಲಾರು ಆಕ್ಸಿಡೆಂಟ್ ಆಗಿರೋವೆಲ್ಲ ಸಿಕ್ತಿರ್ತದಲ್ಲ, ಅದೆಲ್ಲ ತೊಗೊಂಡ್ಬಂದು ನಾವು ರೆಸ್ಕ್ಯೂ ಮಾಡ್ತಿದ್ವಿ ಅಷ್ಟೇ. ಅದೊಂದು ಸ್ವಲ್ಪ ಇದೆ. ಸರ್, ಇವಾಗ ರೋಲೆಕ್ಸ್ ಈ ಒಂದು ಕುದುರೆ ಇವಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಹೋಗಿರುವಂತಹ ಕುದುರೆ, ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಅಂತ? ಖುಷಿ ಆಗುತ್ತೆ. ಅನ್ಕೊಂಡಿದ್ವಿ, ಬಟ್ ಹಂಗೆ ಆಯ್ತು. ಒಂದು 80 ಇತ್ತು. ಅಲ್ಲ, ಇಂಡಿಯಾದೊಳಗೇನೆ ಪುಣೆ, ಪಂಜಾಬ್, ಚೆನ್ನೈ, ತಮಿಳ್ನಾಡು, ಆಮೇಲೆ ಸೂರತ್, ಹರಿಯಾಣ ಎಲ್ಲ ಕಡೆಯಿಂದನೂ ಬಂದಿತ್ತು. ಕಾಂಪಿಟೇಷನ್ ಅಂತ ಇವನ್ಗೆ ಯಾರು ಅಲ್ಲಿ ಇರ್ಲಿಲ್ಲ. ನಾವ್ ಅನ್ಕೊಂಡಿದ್ವಿ ಅಷ್ಟೇ, ಬಟ್ ಟಾಪ್ ಜಡ್ಜಸ್ ಬಂದಿದ್ರು, ಅವರೆಲ್ಲ ಡಿಸೈಡ್ ಮಾಡಿದ್ದಾರೆ. ಕಾಂಪಿಟೇಷನ್ ಅಂತ ಏನಿಲ್ಲ, ಎಲ್ಲ ಗೇಮು ಎಲ್ಲ ಒಳ್ಳೇದಾಯ್ತು ಅಷ್ಟೇ. ಎಲ್ಲಾರನ್ನೂ ಪ್ರೀತಿ ಮಾಡ್ತೀವಿ, ನಂಬ್ತೀವಿ. ಸರ್, ಇವಾಗ ಇತ್ತೀಚೆಗೆ ಮೈಸೂರಲ್ಲಿ ಒಂದು ಪ್ರತಿಭಟನೆ ನಡೀತು. ಅದಕ್ಕೆ ನಿಮ್ಮ ಒಂದು ರೋಲ್ ಬಹುಮಾನ ಅಷ್ಟೇ. ಒಳ್ಳೆ ಕಾಸ್ಗೆ ಅವರು ನೊಂದಿರೋ ಫ್ಯಾಮಿಲಿ, ನಮ್ಮ ಕಡೆಯಿಂದ ಕೈಲಾದಷ್ಟು ಸಹಾಯ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಮನುಷ್ಯರನ್ನ ನಾವು ಹೇಗೆ ಪ್ರೀತಿಸ್ತೀವಿ, ಅದರಲ್ಲಿ ಬೇರೆ ಬೇರೆ ಸ್ವಾರ್ಥಗಳಿರ್ತದೆ. ಆದರೆ ಪ್ರಾಣಿಗಳಲ್ಲಿ ಅದ್ಯಾವುದೂ ಇರಲ್ಲ. ಎರಡನೇ ಮಗ ಜಯಂತ್ಗೆ ಪ್ರಾಣಿಗಳ ಮೇಲೆ ಪ್ರೀತಿ. ಹಾಗಾಗಿ ಈಗ 2 years ಬ್ಯಾಕ್ ರಾಜಸ್ಥಾನಿಂದ 4 ಕುದುರೆಗಳನ್ನ ತಂದು, ಒಂದು ಸಾರಾ, ಇನ್ನೊಂದು ಮ್ಯಾಕ್ಸಿಮಸ್, ಇನ್ನೊಂದು ರೋಲೆಕ್ಸ್, ಇನ್ನೊಂದು ಅರ್ಜುನ. ಅದರಲ್ಲಿ ಇದು ದಯವಿಟ್ಟು ಏನಂದ್ರೆ ಈ ರೇಸ್ಗೆ ಅಂದ್ರೆ ಜೂಜ್ಗೆ ಏನೋ ಉತ್ತೇಜನ ಕೊಡ್ತಾರೆ ಅನ್ನುವಂಥದ್ದಲ್ಲ. ಇದು ಶೋಗ್ ಮಾತ್ರ. ಇದನ್ನ ಮಕ್ಕಳು ಓಡಿಸ್ತಾರೆ, ರೈಡಿಂಗ್ ಮಾಡ್ಬೋದು. ಜೊತೆಗೆ ಅದನ್ನ ಈಗ ಇಡೀ ದೇಶದಲ್ಲಿ
ಇದೇ ಮೊದಲನೇ ಚೆನ್ನಾಗಿರ್ತಕ್ಕಂಥದ್ರಲ್ಲಿ ಎಲ್ಲ ರೀತಿನಲ್ಲೂ ಅದು ಬೇರೆ ಬೇರೆ ಅದನ್ನ ನನಗೆ ಗೊತ್ತಿಲ್ಲ, ನನ್ನ ಮಗ ಸಾಕಿದ್ರು. ಅದರಲ್ಲಿ ಬೆಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಇದನ್ನ ಯಾಕೆ ಇವತ್ತು ಪ್ರೆಸ್ ಕರೆದ್ವಿ ಅಂದ್ರೆ, ನಾವೊಂದು ಕುಮಾರಣ್ಣರವರ ನೇತೃತ್ವದಲ್ಲಿ ಇರ್ತಕ್ಕಂಥ ಒಂದು ಪಕ್ಷದಲ್ಲಿ ಒಂದು ಜವಾಬ್ದಾರಿನ ಕೊಟ್ಟು ಕೆಲಸ ಮಾಡಿರುವಂಥದ್ದು. ಯಾವುದೇ ರೇಸ್ಗೆ ಝೂಸ್ಗೆ ಅದರಿಂದ ಹಣ ಸಂಪಾದನೆ ಮಾಡುವಂಥ ವಿಚಾರ ಅಲ್ಲ. ಪ್ರಾಣಿನ ಪ್ರೀತಿಸಿ ಅದನ್ನ ಸಾಕಿ ಅದರಲ್ಲಿ ಬೆಸ್ಟ್ ಈಗ ಹಸುಗಳು ಇದ್ದಾವೆ, ಕುದುರೆನೂ ಇದ್ದಾವೆ, ನಾಯಿಗಳು ಇದ್ದಾವೆ, ಬೇರೆ ಬೇರೆ ಎಲ್ಲ ಪ್ರಾಣಿಗಳ ಜೊತೆಗೆ ಇದು ಇದೆ. ಇದರಲ್ಲಿ ಇವತ್ತು ಅದಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ. ಅದನ್ನ ನಿಮ್ಮ ಮೂಲಕ, ಅದು ಮೈಸೂರಿಗೆ ಕೊಟ್ಟಿರ್ತಕ್ಕಂಥದ್ದು ಖುಷಿ ಆಯ್ತು, ಹಂಚ್ಕೋಬೇಕು ಅಂತ ಹೇಳಿ ಕರೆದ್ವಿ. ಆ ಮಕ್ಳಿಬ್ರು ಡಿಸೈಡ್ ಮಾಡಿದ್ರು ಅವ್ರು ಕೊಟ್ಟಿರ್ತಕ್ಕಂಥ ಹಣನ ಮೊನ್ನೆ ಏನು ಘಟನೆ ಆಗಿದೆ ಆ ತಾಯಿಗೆ ತಲುಪಿಸ್ಬೇಕು ಅಂಥೇಳಿ ನಿನ್ನೆ ಪೊಲೀಸ್ನವ್ರಿಗೆ ಮಾತಾಡಿ ದೇವರಾಜ ಅಲ್ಲಿಂದ ಅವ್ರ ಆಧಾರ್ ಕಾರ್ಡ್ ತರಿಸಿ ಆ ಹಣನ ಅವ್ರ ಹೆಸರಿಗೆ ಡಿ ಮಾಡಿಸಿ, ನಮ್ಮ ನಿಂಗರಾಜ್ ಮಲ್ಲಾಡಿ ಅವರು ಈ ಜಿಲ್ಲೆನಲ್ಲಿ ಅಲೆಮಾರಿ ಜನಾಂಗಕ್ಕೆ ಹೋರಾಟ ಮಾಡಿದಂಥವ್ರು, ಅವ್ರ ಕೈನಲ್ಲಿ ಆ ಮಗು ತಾಯಿಗೆ ತಲುಪಿಸುವಂಥ ಕೆಲಸನ ಮಾಡ್ತಾ ಇದ್ವಿ. ಈ ನಮ್ಮ ರೋಲ್ಯಾಕ್ಸ್ ವಿಚಾರವಾಗಿ ತಿಳ್ಕೋಬೇಕು ಅಂದ್ರೆ ಜಯಂತು 2 ವಿಚಾರನ ಹೇಳ್ತಾರೆ. 1 ಲಕ್ಷ ಬಂದಿದೆ, ಅದು 1 ಲಕ್ಷನ ಕೊಡ್ತಾ ಇದೆ. ಹುಡುಗಿ ತಾಯಿ ಮತ್ತೆ ಎಲ್ಲಿ ನಡೀತು ಕಾಂಪಿಟೇಷನ್ ರಾತ್ರಿಗೆ